ನಾನು ಮೊದಲೇ ಹೇಳಿದ್ನಲ್ಲ ಪ್ರಿಯ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು. ಇನ್ನು ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಇದು ಎಂತಹ ಯುದ್ಧ! ಇಡೀ ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಉಚಿತ ಹತ್ಯಾಕಾಂಡ. ಕೌರವರ 11 ಅಕ್ಷೋಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾರಥಿಕರು ಒಂದು ಕಡೆ, ಇನ್ನು ಪಾಂಡವರ 7 ಅಕ್ಷೋಣಿ ಸೈನ್ಯದಳ ಮತ್ತೊಂದು ಕಡೆ. ಈ ಯುದ್ಧವು ಮುಗಿಯುವಷ್ಟರಲ್ಲಿ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ ನಾ ಬೇರೆ ಕಾಣೆ. ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪರಮಾತ್ಮ ಈ ಮಾನವ ಲೋಕವನ್ನು ಪ್ರಳಯದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ರುಕ್ಮಿಣಿ, ದೇವ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಈ ಪುರಾತತ್ವದ ಅಳಿವೇ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಈ ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ಈ ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತದ ರಸದಿಂದ ತೋಯಿಸಿ ಸುಸಜ್ಜಿತ ಮಾಡಿ ವೀರ ದರ್ಪದಿಂದ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಗಿಡವು ಅಂಕುರಿಸಿ ಗಿಡವಾಗಿ ಮರವಾಗಿ ಬೆಳೆದು ಮಾನವರಿಗೆ ವಿಜ್ಞಾನ, ದರ್ಶನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಪರಮಾತ್ಮ ಪ್ರೇಮ ಮೂರ್ತಿ
ಮಾಡಬಲ್ಲೆ. ಅದನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆಯವ್ಯಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರವೃತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ಸೋಂಕು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ಪರಮಾತ್ಮ, ಇಂದು ನಿನ್ನ ಸಲುವಾಗಿಯೇ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದರಲ್ಲಿ ಯಾವ ಸಂದೇಹವಿಲ್ಲ ಪ್ರೇಯಸಿ. ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದೇನು? ಆಗಲಿ ಪ್ರೇಯಸಿ. ವಾಸುದೇವ, ನಯನ ಮನೋಹರಿಯೇ, ನಯನ ಮನೋಹರಿಯೇ, ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ನರ ವಿಜಯಾಮಹಿ, ಮಂದರ ಗಿರಿಧರ ನರ ವಿಜಯಾಮಹಿ, ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ, ಆನಂದದ ಸುರಿಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ, ಆನಂದದ ಸಿರಿಯೇ, ನಯನ ಮನೋಹರಿಯೇ, ಪ್ರಿಯ ಸುಂದರ ವದನೆಯೇ, ನಯನ ಮನೋಹರಿಯೇ. Bye.
ಬಿಂದೆನ್ನ ಒರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸ ಬಿಂದೆನ್ನ ಒರಿಸಿ ಮನ ಮಂದಿರಗಳು ನೆಲೆಸಿ ಆ ನೀಲಾಂಬರಿಯೇ ಚೆಲುವಿನ ತಾರೆಯ ಒಲವನ್ನು ತೋರೆಯ ನಿಲುಕು ನೀಲಾಂಬರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಶ್ರೀಕೃಷ್ಣ ಪರಮಾತ್ಮನ ಸಹಾಯವು ನನಗೆ ದೊರೆತಂತಾಯಿತು. ಹೆಣ್ಣು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಹೆಣ್ಣು ಆ ಪಾಂಡವರ ತಲೆ ಎತ್ತರ ನಡುವುದು ಬಾನು, ಅಡಿ ಎತ್ತರ ಬಿರಿಯುವುದು ಭೂಮಿ. ಹೇಗಿರುವಾಗ ಈ ಚಲದಂಕ ಮಲ್ಲನನ್ನು ಈ ತ್ರಿಭುವನದೊಳಗೆ ಎನ್ನನ್ನು ಜಯಿಸಬಲ್ಲಂತಹ ವೀರನು ಸೂರನು ಅವನಾವನಿರುವನು. ಯಾರು ಎದುರಿಸಬಲ್ಲವನು ಈ ಚಲದಂಕ ಮಲ್ಲನನ್ನು ಯಾರು ಎದುರಿಸಬಲ್ಲವರು. ಯಾರು ಎದುರಿಸಬಲ್ಲವರು ಚಲದಂಕ ಮಲ್ಲನನ್ನು ಯಾರು ಎದುರಿಸಬಲ್ಲವರು. ಗಡಗಡ ನಡುಗಿಸಿ ಬ್ರಹ್ಮಾಂಡವನ ಗಡಗಡ ನಡುಗಿಸಿ ಬ್ರಹ್ಮಾಂಡವನ ಪರದಿ ಆಲುವೆ ಭರತ ಕಂಡವ ಬರದಿ ಆಲುವೆ ಭರತ ಕಂಡವ ಇದ್ದ ಅಟವನ್ನು ಬಿಡದಲೆ ಜಯಿಸೆ ಹಿಡಿದ ಅಟವನ್ನು ಬಿಡದಲೆ ಜಯಿಸಿ ಮುಂದೆ ರಣದಲ್ಲೂ ಸೋದರರೆಲ್ಲದೆ ಇಂದಿಯ ಗೈ ರಣದೊಳಗೆ ಇಂದಿಯ ಗೈ ರಣದೊಳಗೆ ಯಾರು ಎದುರಿಸಬಲ್ಲವರು. ಚಲದಂಕ ಮಲ್ಲನನ್ನು ಯಾರು ಅವನ್ಯಾರು ಇನ್ನಾರು ಎದುರಿಸಬಲ್ಲವನು. ಮಂತ್ರಿ ಸೇನಾಧೀಶರೇ, Hare
ನಮ್ಮ ರಾಜ್ಯದಲ್ಲಿ ಹಾ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ, ಅಲ್ಲದೆ ಶ್ರೀಹರಿಯ ಜ್ಞಾನ ಪೂಜೆ ಪುರಸ್ಕಾರಗಳಲ್ಲಿ ನಿರತರಾಗಿರುವರೆ, ಆ ವಿಚಾರವನ್ನು ತಿಳಿಸಿ. ಭಯಪಡಿ ಮಹಾಪ್ರಭು, ಅಲ್ಲದಲ್ಲ ಲಾಲಿಸೋ ಬೇಳ್ವೆ ನೀಗ, ಅಲ್ಲದಲ್ಲ ಲಾಲಿಸೋ ಬೇಳ್ವೆ ನೀಗ, ಓ ಜ್ಯೋತಿವರವ ಬೇಳ್ವೆ ನೀಗ, ಓ ಜ್ಯೋತಿವರವ ಬೇಳ್ವೆ ನೀಗ, ಕಾಲ ಕಾಲಕ್ಕೆ ಮಳೆಗುಳಾಗೆ, ಕಾಲ ಕಾಲಕ್ಕೆ ಮಳೆಗುಳಾಗೆ ಕ್ಷೇಮದಿಂದೇ ಬಾಳುತ್ತಿರುವರು ಮಬ್ರು, ಕ್ಷೇಮದಿಂದಲೇ ಬಾಳುತ್ತಿರುವರು, ಅಲ್ಲದಲ್ಲ ಲಾಲಿಸು ಬೇಳ್ವೆ ನೀಗ, ಓ ಜೋಗಿವರವ ಬೇಳ್ವೆ ನೀಗ. ಮಹಾಪ್ರಭು, ನಮ್ಮ ನಾಡಿನಲ್ಲಿ ಸಿಗೋ ಯೋಗ್ಯ ಮಳೆಗಳಾಗೆಲ್ಲ ಕ್ಷೇಮದ ಮುಂದೇನಪ್ಪಣೆ ಮಹಾಪ್ರಭು. ಭಲೆ ಭಲೆ ಮಂತ್ರಿ, ನಿಮ್ಮಂತ ಮಂತ್ರಿಗಳು ನಮ್ಮ ರಾಜ್ಯಕ್ಕಿರುವಾಗ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ತೊಂದರೆ ಎಂದರೇನು? ಬಲೆ ಬಲೆ ನಿಮ್ಮ ಅಪ್ಪಣೆ ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವಿರಿ? ಅಲ್ಲದೆ ಸುತ್ತಲಿರತಕ್ಕಂಥ ಶತ್ರು ರಾಜ್ಯಗಳೆಲ್ಲರೂ ಸಮಯಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರೆ, ಆ ವಿಚಾರವನ್ನು ತಿಳಿಸಿ. ಮಹಾಪ್ರಭು, ಸೈನ್ಯಾಧೀಶರೇ, ಈ ನನ್ನ ಮೆಚ್ಚಿನ ಗದೆಗೆ ಗೊತ್ತಿರುವನು. ಅದು ಅಲ್ಲದೆ ನಮ್ಮ ಸೈನ್ಯವನ್ನು ಕಂಡರೆ ಮಹಾರಾಜರು ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದರು. ಮತ್ತೇನಪ್ಪಣೆ? ಬಲೆ ಬಲೆ ಸೈನ್ಯಾಧೀಶರೇ, ನಿಮ್ಮಂತ ಸೈನ್ಯಾಧಿಪತಿಯು ನಮ್ಮ ರಾಜ್ಯಕ್ಕಿರುವಾಗ ತೊಂದರೆ ಎಂದರೇನು? ಬಲೆ ಬಲೆ ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಮಂತ್ರಿ ಸೈನ್ಯಾಧೀಶರೇ,
ಫಲಿಸಿತು ಭರತನೇ ಕಲೆಸಿ ಪ್ರಿಯ ಪಡೆದೆ ಎನ್ನಯ ವಾಕ್ಯ ಫಲಿಸಿತು ಭರತನೇ ಕಲೆಸಿ ಪ್ರಿಯ ಪಡೆದೆ ವೀರ ಧೀರ ಶೂರನಾಗೆ ವೀರ ಧೀರ ಶೂರನಾಗೆ ಪರಮಧಾಂತಿ ಬಲಭದ್ರನ ಪರಮಧಾಂತಿ ಬಲಭದ್ರನ ಧನವನ್ನು ಗಳಿಸಿದೆ ನೀಚನ ಧನವನ್ನು ಗಳಿಸಿದೆ ನೀಚನ ಧನವನ್ನು ಗಳಿಸಿದೆ ನೀಚನ ಭಲೆ ಮಂತ್ರಿ ಸೈನ್ಯಾಧೀಶರೇ ನಿಮ್ಮಂತಹ ಪರಾಕ್ರಮಿಗಳು ನಮ್ಮ ರಾಜ್ಯದಲ್ಲಿರುವಾಗ ಯಾವ ಕಾರ್ಯಗಳಿಗೆ ತೊಂದರೆ ಉಂಟಾಗದು ಭಲೆ ಭಲೆ ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ನಿಮ್ಮ ಅಪರಿಶಿನ ದುರ್ಯೋಧನ ಬರ್ತಿರುವನು. ಏನು ನನ್ನ ಪರಮ ಶಿಷ್ಯನಾದ ದುರ್ಯೋಧನ ಬರ್ತಿರೋನೆ ಬರಲಿ. ಆತನ್ನು ರಾಜ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿ. ದುರ್ಯೋಧನ ನಿನಗೆ ಮಂಗಳವಾಗಲಿ. ಬಾಯಿ ಪೀಠವನ್ನು ಅಲಂಕರಿಸು. ಆಗಬಹುದು ಗುರುದೇವ. ಯಾರಲ್ಲಿ ನಮ್ಮ ಅರಮನೆಯ ರಾಜ ನರ್ತಕಿಯರನ್ನು ಬರಮಾಡಿ. ಗಂಧದ ಶಿಲೆಗಳು ನಲಿದಾಡಿದೆ ಅದರ ಪಂಗೀರ ಪರಿಮಳ ಭೂಮಿಗಿದು ಗಂಧದ ಶಿಲೆಗಳು ನಲಿದಾಡಿದೆ ಮೋಹಿನಿ ಎಂಬುದು ಇವಳ ಸರಲ್ಲವೇ ಮನ ಮೊಗ ತುಂಬಿದ ಚಲುವಲ್ಲವೇ ಮೋಹಿನಿ ಎಂಬುದು ಇವಳ ಸರಲ್ಲವೇ ಮನ ಮೊಗ ತುಂಬಿದ ಚಲುವಲ್ಲವೇ ನಾಯಕಯೇ ನಿನಗೆ ನೀವಲ್ಲವೇ ನಾಯಕಿಗೆ ನಿನಗೆ ನೀವು ಅಲ್ಲವೇ ನಾಯಕಿಗೆ ನಿನಗೆ ನೀವು ಅಲ್ಲವೇ ನಾಯಕಿಗೆ ನಿನಗೆ ನೀವು ಅಲ್ಲವೇ ನನ್ನ ಮನಸ್ಸನ್ನು ತಡಿಸುವ ಚೆಲುವಲ್ಲವೇ ಎನ್ನ ಮನಸ್ಸನ್ನು ತಡಿಸುವ ಚೆಲುವಲ್ಲವೇ ಅಂದದ ಶಿಲೆಗಳು ನಲಿದಾಡಿದ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಗಳು ನಲಿದಾಡಿದ ಮಾಲೆಯ ಕಟ್ಟಿಕೊಳ್ಳುತ್ತ ಬರುವುದು ಅಲ್ಲೊಂದು ಕೈ ಕೈಯನ್ನು ನಾಟ್ಯ ಮಾಡುತ್ತಾ ನಲಿವುದು ಮತ್ತೊಂದು ಮುತ್ತಿನ ಮಾಲೆಯ ಕಟ್ಟಿಕೊಳ್ಳುತ್ತಾ ಬರುವುದು ಅಲ್ಲೊಂದು ಕೈ ಕೈಯನ್ನು ನಾಟ್ಯ ಮಾಡುತ್ತಾ ನಲಿವುದು ಮತ್ತೊಂದು ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು
ಶಿಲೆಗಳು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಭೂಮಿರಿದು ಅಂದದ ಶಿಲೆಗಳು ನಲಿದಾಡಿದೆ 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 ಮಿತಕ ಜನು ಮಿತಕ ಜನು ಮಿತಕ ಜನು ತಾಂ ತಾಂ ತಗದು ಮಿತಕ ಜನು ಮಿತಕ ಜನು ತಗದು ಮಿತಕ ಜನು ತಾಂ ತಾಂ ತಗದು ಮಿತಕ ಜನು ಮಿತಕ ಜನು ಮಿತಕ ಜನು ಹಿಡಿದಾಯ್ ಹಿಡಿದಾಯ್ ತಗದು ಮಿತಕ ಜನು ಮಿತಕ ಜನು ತಗದು ಮಿತಕ ಜನು ಹಿಡಿದಾಯ್ ಹಿಡಿದಾಯ್ ಮಿತಕ ಜಡು ಮಿತಕ ಜಡು ಮಿತಕ ಜಡು ಧಿಮಿತಂ ಧಿಮಿತಂ ತಗದ ಮಿತಕ ಜಡು ಮಿತಕ ಜಡು ಮಿತಕ ಜಡು ಧಿಗಿರ್ದಾವ್ 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 ತಗದ ಮಿತಕ ಜಡು ಮಿತಕ ಜಡು ತಗದ ಮಿತಕ ಜಡು ಧಿಗಿರ್ದಾವ್ ಧಿಗಿರ್ದಾವ್ ಮಿತಕ ಜಡು 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 ತಿರುಗಿರದ ತಿರುಗಿರದ ತಾ ನಲಿದಾಡಿದೆ ನಲಿದಾಡಿದೆ ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಅಲ್ಲದೆ ನೀನು ಬಂದ ಸಮಾಚಾರವೇನು? ಎಲ್ಲರೂ ಕುಶಲವೆಂದಿರೋರು ಬಲಭದ್ರ ದೇವ. ಪಾಂಡವರಿಗೂ ನಮಗೂ ಬೋರ್ಗರ ಕಾಡ್ಬೋರನಂತೆ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ಬಯಸುವಂತೆ ಬೇಡಲು ಇಲ್ಲಿಗೆ ಬಂದಿರುವನು ಗುರು ಬಲಭದ್ರ ದೇವ. ದುರ್ಯೋಧನ, ಅದರಲ್ಲಿ ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ನಾನೇನು ಬಲು ರಹಸ್ಯವಾಗಿ ಕೃಷ್ಣನಿಗೆ ಹೋದೆನು ಗುರು ಬಲಭದ್ರ ದೇವ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಎರಡೂ ಒಂದೇ ವೇಳೆ ಆಯಿತು. ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು. ಇವತ್ತು ನಿಮ್ಮ ಅಕ್ಷಾಯಣಿ ಸೈನ್ಯವು ನಮ್ಮ ಪಕ್ಷವನ್ನು ಸೇರಿದಂತಾಯಿತು. ಹಾಗಾದರೆ ನಾನೀಗಲೇ ನನ್ನ ಸೈನ್ಯಕ್ಕೆ ಆಜ್ಞಾಪಿಸುವೆನು. ನೀನಿನ್ನು ನಾನು ಅಲಾಯುಧವನ್ನು ಹಿಡಿದು ಪಾಂಡವರ ಪಕ್ಷವನ್ನು, ಪಾಂಡವರಿಗೆ ಯುದ್ಧವನ್ನು, ಕೌರವರ ಉಂಡ ಮುಂಡವನ್ನು ಚೆಂಡಾಡುವೆನು. ನೀನೀಗಲೇ ನಿಶ್ಚಿಂತೆಯಿಂದ ಹೋಗಿ ಬಾ ದುರ್ಯೋಧನ. ನಾನಿನ್ನು ಬರುವೆನು ಗುರು ಬಲಭದ್ರ ದೇವ. ಹೋಗಿ ಬಾ ದುರ್ಯೋಧನ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಕೆಲ ಕಾಲ ವಿಶ್ರಾಂತಿ ತೆಗೆದುಕೊಂಡು ಉದ್ಯಾನವನಕ್ಕೆ ಹೋಗಿ ಕೆಲ ಕಾಲ ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಸಾಗುವೆನು. ನಾನು ಬರುವವರೆಗೂ ರಾಜ್ಯದ ವಿಚಾರದಲ್ಲಿ ಎಚ್ಚರವಿರಲಿ. ಆ ದುರ್ಯೋಧನನಿಗೆ ಯುದ್ಧವು ಅನರ್ಥಕಾರಿ ಎಂದು ಎಷ್ಟು ಬಗೆಯಾಗಿ ಹೇಳಿದರೂ ಸಹ ಕೇಳದೆ ಹೋಗಿ ಅಣ್ಣನಾದ ಬಲದೇವನ ಬಳಿ ಯುದ್ಧಕ್ಕೆ ಸಹಾಯವನ್ನು ಕೇಳಿರುವನು. ಅದಕ್ಕೆ ಅಣ್ಣನೂ ಸಹ ಒಪ್ಪಿರುವನು. ಅಣ್ಣನು ಹಲಾಯುಧವನ್ನು ಹಿಡಿದು ರಣರಂಗವನ್ನು ಪ್ರವೇಶಿಸಿದರೆ ಅವನನ್ನು ಜಯಿಸತಕ್ಕ ವೀರರು ಈ ಮೂರು ಲೋಕದಲ್ಲಿ ಯಾರಿಹರು? ಇರಲಿ, ಏನಾದರೂ ಒಂದು ಉಪಾಯ ಮಾಡಿ ಅಣ್ಣನನ್ನು ಈ ಯುದ್ಧದಲ್ಲಿ ಭಾಗವಹಿಸದಂತೆ ಮಾಡುವೆನು. ನಾನು ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನ ಉದ್ಯಾನವನದಲ್ಲಿ ಹೋಗುತ್ತಿರುವಾಗ ಅವನನ್ನು ಕೆರಳಿಸುವಂತೆ ಮಾಡಿ ಅಣ್ಣನಿಂದ ಆ ಗೋಹವು ಹತ್ಯೆಯಾಗುವಂತೆ ಮಾಡಿ ಅಣ್ಣನನ್ನು ಗೋಹತ್ಯಾ ಶಾಪಕ್ಕೆ ಗುರಿ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಯಾವುದೋ ಒಂದು ಗೋವು ಉದ್ಯಾನವನ್ನೆಲ್ಲ ನಾಶ ಮಾಡುತ್ತಿರುವುದಲ್ಲ. ಇರಲಿ, ಬೆದರಿಸಿ ಮುಂದೆ ಹೋಗುವೆನು. ಹೇ ಗೋಮಾತಾ, ದಾರಿ ಬಿಡು. ಹೇ ಗೋಮಾತಾ, ದಾರಿ ಬಿಡು. ಇರಲಿ, ಒಂದು ಸಣ್ಣ ಶಿಲೆಯಿಂದ ಇದನ್ನು ಬೆದರಿಸುವೆನು. ಹೇ ಗೋಮಾತಾ, ದಾರಿ ಬಿಡು.
ನಾನು ಉದ್ಯಾನವನಕ್ಕೆ ತೆರಳುತ್ತಿರುವಾಗ ಯಾವುದೋ ಒಂದು ಗೋವು ಉದ್ಯಾನವನವನ್ನೆಲ್ಲ ನಾಶ ಮಾಡುತ್ತಿತ್ತು. ಅದನ್ನು ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಆ ಗೋವು ಪ್ರಾಣವನ್ನೇ ಬಿಟ್ಟಿತು. ಇದೋ ನೋಡು ಕೃಷ್ಣ. ಗೋಪಾಲಕರಾದ ನಮಗೆ ಈ ಗೋಹತ್ಯೆಯು ಮಹಾ ಘೋರಕರವಾದದ್ದು. ಹಾಗಾದರೆ ಇದಕ್ಕೆ ಪರಿಹಾರವಾಗುವ ಉಪಾಯವಿದ್ದರೆ ತಿಳಿಸು ಸಹೋದರ. ಅಣ್ಣ, ಗೋಹತ್ಯೆ ಶಾಪವು ವಿಮೋಚನೆಯಾಗಬೇಕಾದರೆ 21 ದಿನ ಭೂ ಪ್ರದಕ್ಷಿಣೆ ಹೋಗಿ ಅನೇಕ ಪುಣ್ಯ ನದಿಗಳ ಸ್ನಾನವನ್ನು ಮಾಡಿ ಅನೇಕ ದೇವಾಲಯಗಳ ದರ್ಶನವನ್ನು ಮಾಡಿ ಬಂದರೆ ಈ ಗೋಹತ್ಯೆ ಶಾಪವು ವಿಮೋಚನೆಯಾಗುವುದೆಂದು ಹಿಂದೆ ನಮ್ಮ ಗುರುಗಳಾದ ಸಾಂದೀಪನಿ ಗುರುಗಳು ಹೇಳುತ್ತಿದ್ದರು ಅಣ್ಣ. ಹಾಗಾದರೆ ನಾನೀಗಲೇ ಭೂಪ್ರದಕ್ಷಿಣೆಗೆ ಹೊರಡುವೆನು ಸಹೋದರ. ಹಾ, ಹೋಗಿ ಬಾ ಅಣ್ಣ. ಹಾ ನಿಲ್ಲು ಅಣ್ಣ. ಈಗ ತಾನೇ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಮಾತು ಕೊಟ್ಟಿರುವೆ. ಈಗ ನೀನು ಭೂ ಪ್ರದಕ್ಷಿಣೆಗೆ ಹೋದರೆ ಆ ದುರ್ಯೋಧನನ ಗತಿ? ಸಹೋದರ, ಕೌರವರಿಂದ ಪಾಂಡವರೇತರಾಗಲಿ, ಪಾಂಡವರಿಂದ ಕೌರವರೇತರಾಗಲಿ ನನಗೂ ನಿನಗೂ ಸ್ವಲ್ಪ ಭಾಗ್ಯವಾದರೂ ಏನು ಸಹೋದರ? ನನಗೆ ಒದಗಿರುವ ಈ ಗೋಹತ್ಯ ಪಾಪವು ಪರಿಹಾರವಾದರೆ ನನಗಷ್ಟೇ ಸಾಕು. ನಾನೀಗಲೇ ಭೂಪ್ರದಕ್ಷಿಣೆಗೆ ಹೊರಡುವೆನು ಸಹೋದರ. ಹೋಗಿ ಬಾ ಅಣ್ಣ. ಆದರೆ ವಿಚಾರದಲ್ಲಿ ಎಚ್ಚರವಿರಲಿ ಸಹೋದರ. ಇರಲಿ ಅಣ್ಣ, ಆದರೆ ನೀತಿ ನಿಯಮಗಳಲ್ಲಿ ಎಚ್ಚರವಿರಲಿ ಅಣ್ಣ. ಹಾಗೇ ಆಗಲಿ ಸಹೋದರ. ಅದೇ ಆಗಲಿ, ನೀನು ಹೋಗಿ ಬಾ ಅಣ್ಣ. ಅಣ್ಣನಾದ ಬಲದೇವನು ಈ ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು. ಗುರು ಬಲಭದ್ರ ದೇವನ ಸಹಾಯವು ಏನಕ್ಕೆ ದೊರೆದಂತಾಯಿತು. ಹೆಣ್ಣು ಗುರು ಬಲಭದ್ರ ದೇವನು ಹಲಾಯುಧವನ್ನು ಹಿಡಿದು ಯುದ್ಧ ರಂಗವನ್ನು ಪ್ರವೇಶಿಸಿದರೆ ಆ ಪಾಂಡವರು ಉಳಿವರೆ. ಇನ್ನು ಈ ದುರ್ಯೋಧನ ಛಲ ಮತ್ತು ಬಲ ಎರಡನ್ನು ತೋರ್ಪಡಿಸುವ ಒದಗಿ ಬಂದಿದೆ ಮಹಾಯುದ್ಧ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಬರೆದ ನಾನು ಯಾದವ ಸೈನ್ಯ, ತಪ್ಪ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಬರೆದ ನಾನು ಯಾದವ ಸೈನ್ಯ, ತಪ್ಪ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೈಲಿಸಿರುವ ಎಲ್ಲ ಅನುದನು ಸೋತಲಸಿನ ಕಡಿಯಲೆಂದು ಬಿಟ್ಟ ಕಳೆದು. ಭೀಮನನ್ನು ಸೈಲಿಸಿರುವ ಎಲ್ಲ ಅನುದನು ಸೋತಲಸಿನ ಕಡಿಯಲೆಂದು ಬಿಟ್ಟ ಕಳೆದು. ಧರ್ಮಕ್ಷೇತ್ರ ಐದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಷ್ಮ ಖಾತದೋಣ ಅಶ್ವತ್ಥಾಮರು ಸಲ್ಲದ ಕುಳಿತೈಂದವ ವಿಹಾರವಿದರು. ಭೀಷ್ಮ ಖಾತದೋಣ ಅಶ್ವತ್ಥಾಮರು ಸಲ್ಲದ ಕುಳಿತೈಂದವ ವಿಹಾರವಿದರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಜೀವಗೋವಿಂದ
ಏಕೆ ದುಃಖಿಸುತ್ತಿರುವಳಲ್ಲ? ದ್ರೌಪದ, ಏಕೆ ದುಃಖಿಸುತ್ತಿರುವೆ? ದುಃಖಿಸಬಾರದು ಪ್ರಿಯೆ. ಕೇತಕ್ಕೆ ಚಿಂತಿತೆ ದ್ರೌಪದ ಕುಮಾರಿಯೇ, ಕೇತಕ್ಕೆ ಚಿಂತಿತೆ ದ್ರೌಪದ ಕುಮಾರಿಯೇ, ಸೈರಿಸುತ್ತ ಪಾಪವ ಕಲರಮಣಿಯೇ. ಸೈರಿಸುತ್ತ ಪಾಪವಲಲಮಣಿಯೇ, ಎದಕ್ಕೆ ಚಿಂತಿತೆ ದ್ರೌಪದ ಕುಮಾರಿಯೇ. ಪಂಚಪಾಂಡವರ ಅರಸಿ ಎಣಿಸಿ, ಪಂಚಪಾಂಡವರ ಅರಸಿ ಎಣಿಸಿ, ಮನದೋಡಿ ಪರಿ ಕರವೇ. ಮನದೋಡಿ ಪರಿ ಕರವೇ, ಶ್ರೀಗರಿ ಹಾಗೆಯ ದೇವಿ. ದ್ರೌಪದ ದ್ರೌಪದ ಶ್ರೀಗರಿ ಆಜ್ಞೆಯ ಮೀರಿ ನಡೆದರೆ, ಶ್ರೀಗರಿ ಆಜ್ಞೆಯ ಮೀರಿ ನಡೆದರೆ, ಶ್ರೀಗರಿ ಆಜ್ಞೆಯ ಮೀರಿ ನಡೆದರೆ, ಶ್ರೀಗರಿ ಆಜ್ಞೆಯ ಮೀರಿ ನಡೆದರೆ, ಬರುವುದು ಯಮಗೆ ಅಪಕೀರ್ತಿಯು ಕೇಳೆ. ಬರುವುದು ಯಮಗೆ ಅಪಕೀರ್ತಿಯು ಕೇಳೆ. ಎದಕ್ಕೆ ಚಿಂತಿಪೆ ದ್ರೌಪದ ಕುಮಾರಿಯೇ, ಸೈರಿಸುತ್ತ ಲಲರಾಮಣಿಯೇ. ಸೈರಿಸುತ್ತ ಪವಲಲರಾಮಣಿಯೇ, ಎದಕ್ಕೆ ಚಿಂತಿಪೆ ದ್ರೌಪದ ಕುಮಾರಿಯೇ. ದೇವಿ ದ್ರೌಪದ ದ್ರೌಪದ, ಏಕೆ ದುಃಖಿಸುತ್ತಿರುವೆ? ದುಃಖಿಸಬಾರದು ಪ್ರಿಯ. ಏಕೆಂದರೆ ಹರಿಗರ್ಭ ಸಂಜಾತನಾದ ಆ ಬ್ರಹ್ಮದೇವನು ನಮ್ಮ ಲಲಾಟದಲ್ಲಿ ಅದಾವ ರೀತಿ ಬರೆದಿರುವನು.
ಅದರಂತೆಯೇ ನಡೆದೇ ತೀರಬೇಕು. ದ್ರೌಪದ, ಆದರೂ ಸಹ ನೀನು ಹಿಂದೆ ನಡೆದ ದುರ್ಘಟನೆಗಳನ್ನು ದುಃಖಿಸಬಾರದು ಪ್ರಿಯ. ಏಕೆಂದರೆ ಹರಿಗರ್ಭ ಸಂಜಾತನಾದ ಆ ಬ್ರಹ್ಮದೇವನು ನಮ್ಮ ಲಲಾಟದಲ್ಲಿ ಅದಾವ ರೀತಿ ಬರೆದಿರುವನು, ಅದರಂತೆಯೇ ನಡೆದೇ ತೀರಬೇಕು. ದ್ರೌಪದ, ಆದರೂ ಸಹ ನೀನು ಹಿಂದೆ ನಡೆದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಏಕೆ ಈ ರೀತಿ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಿನ್ನ ಬಹುದಿನದ ಚಿಂತೆಯೂ ಬಹು ಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತದೆ. ಶಾಂತಳಾಗುತ್ತದೆ, ಶಾಂತಳಾಗು. ಶಾಂತಿ ಇನ್ನೂ ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಹೈವರನ್ನು ಕೊಲ್ಲಲೆತ್ನಿಸಿದ ಆ ವಿಷದಂತುವಿನೊಡನೆ ನಮಗೆಂತಹ ಶಾಂತಿ? ಕಪಟದೂತದಲ್ಲಿ ಪಾಂಡವರ ಪತ್ನಿ ಎಂದು ತಿಳಿದು ಪಾಂಚಾಲಿ ನನ್ನ ತೊಡೆಯನ್ನಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದಲ್ಲ ಆ ಕುನ್ನಿ ಕೌರವ. ಆಗ ಎಲ್ಲಿ ಹೋಗಿತ್ತಣ್ಣ ನಿನ್ನ ಈ ಶಾಂತಿ? ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆದವಣ್ಣ. ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಶಾಂತಿ? ಇನ್ನು ಇದನ್ನೆಲ್ಲ ಸ್ಮರಿಸಿ ಕೂತರೆ ನಮಗೆ ಫಲವಿಲ್ಲ ಗ್ರಜ, ಫಲವಿಲ್ಲ. ಮರನು ಬದುಕಿರನು ಮರನು ಒಂದು ಸಿರಿ ಬೆರೆತು ಆದ್ದರಿಂದ ಈ ಭಯಾನಕ ಸಂಗ್ರಾಮದಲ್ಲಿ ಕೋರು ರಕ್ತಸ್ಥಾನದೊಂದಿಗೆ ನನ್ನ ಪಂಥವನ್ನು ಈಡೇರಿಸಿದ ಹೊರತು ನನಗೆಲ್ಲಿ ಅಣ್ಣ ಶಾಂತಿ? ನನಗೆಲ್ಲಿ? ಸಹೋದರ ಭೀಮಸೇನ, ಸಹೋದರ ಭೀಮಸೇನ, ಶಾಂತನಾಗು. ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಸ್ವಲ್ಪ ಶಾಂತಿ ತಾಳು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು
ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿರುವನೆಂದು ದೂತನು ಸಮಾಚಾರವನ್ನು ತಂದಿರುವನು. ಸಹೋದರ, ನಾನು ಆ ಪರಮಾತ್ಮನನ್ನೇ ಧ್ಯಾನಿಸುವೆನು. ಪರಮಾತ್ಮನು ಬಂದ ನಂತರ ಮುಂದಿನ ನಿರ್ಧಾರವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ. ಕೃಷ್ಣ ಮಾಧವ ಕೃಷ್ಣ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪರಮ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಅಪಾರವಾದುದು ದೇವ. ನನ್ನನ್ನು ಅಷ್ಟು ವಿಧವಾಗಿ ಏಕೆ ಹೊಗಳುವೆ ಧರ್ಮನಂದನ? ನನ್ನನ್ನು ಅಷ್ಟು ವಿಧವಾಗಿ ಏಕೆ ಹೊಗಳುವೆ ಧರ್ಮನಂದನ? ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಕೇವಲ ಅಸ್ಥಿರವಾದ ನೆಲದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಅದಕ್ಕಿಂತಲೂ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಧರ್ಮನಂದನ,
ಧರ್ಮದನ್ವಯ ಶಾಶ್ವತ ಸಮರವನಲ್ಲೇ ನಯ ಯದುಪತಿ ಪರಮಾತ್ಮ, ಇಷ್ಟೊಂದು ಅನರ್ಥಗಳು ನಡೆಯಬಾರದೆಂದೇ ನನ್ನ ಆಲೋಚನೆ. ಕೇವಲ ಅಸ್ಥಿರವಾದ ನೆಲದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬೇಕೆಂದು ಕರಪಿಡಿದು ಬೇಡುವೆನು ಪ್ರಭು. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಹೌದು ವಾಸುದೇವ. ನಿನ್ನ ಮನದ ಇಂಗಿತವೇನು ಧರ್ಮಸಮ್ಮತವಾಗಿದೆ. ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ ಏನು ಹೇಳಿದ ಕೃಷ್ಣ? ನಮ್ಮ ಅಭಿಮತವೇ ಭೀಮಸೇನ. ರಾಜ ಅವನಪ್ಪನ ಔತ್ರಿಯೇ. ಹೇಳು ಕೃಷ್ಣ, ಹೇಳು. ಉದಕ ರಾಜ ಅವನಪ್ಪನ ಔತ್ರಿಯೇ. ಸಮವಹಿಸಿ ದುಡಿದಿಯಾನೆ, ಸಮವಹಿಸಿ ದುಡಿದಿಯಾನೆ. ತಪ್ಪಿದ ಕೊಡು ರಾಕ್ಷಸರ ಧರ್ಮದಲ್ಲಿ ಸದಯರು, ತಪ್ಪಿದ ಕೊಡು ರಾಕ್ಷಸರ ಧರ್ಮದಲ್ಲಿ ಸದಯರು. ಬಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲದು. ತಂದ ಪಾಂಡು ಜನಕನ ಬಂಧಿಸಿ ಬೇಡುವನ್ನಗೆ, ತಂದ ಪಾಂಡು ಜನಕನಾಡು ವಂದಿಸಿ ಬೇಡುವನ್ನಗೆ. ಬಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು, ಸಲ್ಲದು. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಈ ಅಗ್ರಜನ ಗಡ್ಡು ಧರ್ಮದ ಕಟ್ಟು ಪುರಹದಾಕಾರವಾದ ಕಾಡೇತ ನಡೆದಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಭಾತೃ ಎಂಬ ಮಹುಕಾರ ನಮ್ಮನ್ನು ಬಂಧಿಸಿದೆ. ಛೇ ಛೇ, ಸುಡಬೇಕು, ಸುಡಬೇಕು ಈ ಅಡಿಗಲ್ಗವನು. ಓಹೋ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ. ವಾಸುದೇವ, ಅಗ್ರದ ಮಾತನ್ನು ಅನುಮೋದಿಸಿ ನಮ್ಮನೇಗೆ ಸಜೀವವಾಗಿ ಕೊಲ್ಲುತ್ತಿರುವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಗೋಣವೆಂದರೆ ಈ ಅಗ್ರನ ಪಾಶವು ನಮ್ಮನ್ನು ಕಟ್ಟಿ ಬಂಧಿಸಿ ನಿಂತಿದೆ. ಧಿಕ್ಕಾರವಿರ ಈ ನಮ್ಮ ಹೇಡ್ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸದಂತೆಯೇ ಸರಿ. ಈ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಎದುರಾಡುವರೇ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ಮಾಡದಿಗಾದ ಅಪಮಾನದ ಕಡೆಗೆ ಕ್ಲೇಶ ಮಾತ್ರವೂ ಗಮನವನ್ನೇ ನೀಡದೆ ಬಾರಿ ಬಾರಿಗೂ ಸಂಧ್ಯೆ ಪ್ರಯತ್ನವನ್ನೇ ಮಾಡುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನಾನು ಹೇಗೆ ಹೇಳಲಿ ಕೃಷ್ಣ?
ಧರ್ಮವೆಂದೇ ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಜೋಜಿನ ವ್ಯಾಮೋಹದಲ್ಲಿ ಪಣವಾಗಿಟ್ಟು ಸೋತ ಇವರ ಅಭಿಪ್ರಾಯ ಧರ್ಮ ಸಮ್ಮತವು ಹಾಗೂ ಲೋಕ ಸಮ್ಮತವು. ಭೀಮಸೇನ ಭಂಡಿ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕರನ್ನೇ ಕೊಂದ ಮಹಾದೋದಂಡನಲ್ಲವೇ ನೀನು? ನಿನಗೇಕೆ ಬೇಕು ಈಗ ದಂಡ? ಅದನ್ನು ಪಕ್ಕದಲ್ಲಿಟ್ಟು ಈ ನಿಮ್ಮ ಕೈಯಲ್ಲಿ ಸೌಟನ್ನೇ ಹಿಡಿದು ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದ ಮಹಾ ಪರಾಕ್ರಮಶಾಲಿ ನಿಮಗೇಕೆ ಬೇಕು? ನಿಮಗೇಕೆ ಬೇಕು ಈ ಗಾಂಧೀವಿ? ಅದನ್ನು ಬಿಸುಟ್ಟು ಈ ನಿಮ್ಮ ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಸಾಕು, ನಿಲ್ಲಿಸಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆಯು ಈಡೇರಬೇಕಾದರೆ ಕುರು ಭೈರವಿಯಾಗಿ ರಣಚಾಂಡಿಯಂತೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆ ಮಧಾತ ದುಶ್ಯಾಸನನ ಒಡಲನ್ನು ಬಗೆದು ನನ್ನ ಪ್ರತಿಜ್ಞೆಯನ್ನು ನಾನೇ ಈಡೇರಿಸಿಕೊಳ್ಳುವೆನು. ಇಲ್ಲವೇ ಅಗ್ನಿಪುತ್ರಿಯಾಗಿ ಹುಟ್ಟಿದ ನಾನು ಅಗ್ನಿಯಲ್ಲಿಯೇ ದೇಹತ್ಯಾಗ ಮಾಡುವೆನು. ನನಗಿನ್ನೂ ಅನುಮತಿಯನ್ನು ನೀಡು ಕೃಷ್ಣ, ನನಗಿನ್ನೂ ಅನುಮತಿಯನ್ನು ನೀಡು. ಈಗ ಚೆನ್ನಾಯಿತು. ಈ ಸಹಜರ ಐವರ ಅಭಿಪ್ರಾಯವೇ ಒಂದು, ಇನ್ನು ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಹಾ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ, ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೇನು ಕೃಷ್ಣ? ಅದರಿಂದ ಆಗುವ ಪ್ರಯೋಜನವೋ ಅಪ್ರಯೋಜನವೋ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದವರು ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಹಬ್ಬ, ಸಂಬಂಧವಿಲ್ಲದೆ ಎಂದು ರಾಜ್ಯಸಭೆಯಲ್ಲಿ ಖಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕೊಟ್ಟುವೆನೆನು ಗರಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಯುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಹವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ. ಹಾಡಗಲಿ ನಿನ್ನೀ ಕುಹಕ ಕಂಠದ ಕರುಳಿಯ ಬಿರುಡಿ, ಕಣ್ಣೀರ ಕರೆದಿರುವಲ್ಲವೇ? ದುರ್ಲಕೌಂಬವರನ್ನು ಮರಣಗೊಳಿಸದೆ ತಡೆಯಲಿರಲು ಬಿಡುವೆನೆ. ದುರ್ಲಕೌಂಬವರನ್ನು ಮರಣಗೊಳಿಸದೆ ತಡೆಯಲಿರಲು ಬಿಡುವೆನೆ. ರಣದಲ್ಲವರ ರಕ್ತಪಾತ ಮಾಡದಿರುವನೆ. ರಣದಲ್ಲವರ ರಕ್ತಪಾತ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವು ಮೆಟ್ಟಿಕೊಳ್ಳುವೆ. ಸರ್ವನು ಮರ ತಟ್ಟಿದವನ ಮುಟ್ಟಿಕೊಳ್ಳುವೆ, ಜನಗಳು ಮುಟ್ಟಿಕೊಳ್ಳುವೆ. ಸರ್ವನಿ ಮರ ತಟ್ಟಿದವನ ಮುಟ್ಟಿಕೊಳ್ಳುವೆ, ಜನಗಳು ಮುಟ್ಟಿಕೊಳ್ಳುವೆ. ಅವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆ. ರಣದಲ್ಲವರ ರಕ್ತಪಾತ ಮಾಡದಿರುವೆ. ರಣದಲ್ಲವರ ರಕ್ತಪಾತ ಮಾಡದಿರುವೆ. ರಣದಲ್ಲವರು ರಣದಲ್ಲವರು ರಣದಲ್ಲವರ ರಕ್ತಪಾತ ಮಾಡದಿರುವೆ. ಈ ನಿನ್ನ ಕಣ್ಣೀರ ಬದಲಾಗಿ
ಹಾಗೆ ಹೆಂಡಿರ ಕಣ್ಣಲ್ಲಿ ಶತಸಹಸ್ರಾರು ಮುಡಿ ಕಂಬನಿಯ ತರುವೆ. ಕಾಲವೇ ಕೌರವನಿಗೆ ಬೆಂಬಲವಾಗುತ್ತದೆ. ಕಾಲಾಕಿ ಕೊಡು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನ ಎರಡು ದುಷ್ಟ ಕೀಡಗಳ ಭಾಗ್ಯದ ದುಶ್ಯಾಸನ ಒಡಲ ಹೊಡಿಗಟ್ಟಿ ಪಾತಕ್ಕೆ ದುರ್ಯೋಧನನ ತೊಡೆಯ ದ್ರೌಪದಸೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಪಡೆದಿರು ನೀ ವ್ಯತೆಯ ನರಕಮರ್ದನ. ದಯಮಾಡಿ ತಂದೆಯನ್ನು ನಿರಾಕರಿಸಿ ಬಿಡು. ನರಕಮರ್ದನ ಕೇಳಲ್ಲ ಭೀಮದ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ವಾಸುದೇವ ವಿಷ ಸರ್ಪಕ್ಕೆ ಆರಳಿಸಿ ಕರಿಕರಿಸಿದೆ, ಅದರ ವಿಷವು ಅಮೃತವಾಯಿತೆ. ಹಿಂದೆ ಮರೆತಿರೆ ಏಕೆ? ನಮಗೆ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಂಡಗಳೊಡನೆ ನಮಗೆ ಸಂಧಿಯೇ. ನಾನಂದು ಗೈದು ಶಪಥ, ನಾನಂದು ಗೈದು ಶಪಥ, ಅರದಿ ದೊರೆತ ಈ ಶರದಿ. ನಾನಂದು ಗೈದು ಶಪಥ, ದರೆಯುಳು ತೋರುವೆ. ನಾನಂದು ಗೈದು ಶಪಥ, ಅರದಿ ದೊರೆತ ಈ ಶರದಿ. ಗುರುಕುಲವನ್ನೆಚ್ಚುವೆ. ನಾನಂದು ಗೈದು ಶಪಥ, ಈ ಪಾಂಡವ ಸತಿಯಂ ಅವಹೇಳನ ಗೈದ. ಈ ಪಾಂಡವ ಸತಿಯಂ ಅವಹೇಳನ ಗೈದ. ಕುಲನೆಲೆನ ಹರಿಯದ ಕಣ್ಣರ ಕಲ್ವ ನೆನೆದಂ. ನಾನಂದು ಗೈದ ಶಪಥ, ದರೆಯುಳು ತೋರುವೆ. ನಾನಂದು ಗೈದ ಶಪಥ. ಐರಪರಾಕ್ರಮ ಐವರು ನಾವು ನಾರ್ಯ ಪಂಥವ ತೀರ್ಥರಾದೆವು. ಐರಪರಾಕ್ರಮ ಐವರು ನಾವು ನಾರ್ಯ ಪಂಥವ ತೀರ್ಥರಾದು. ಭಾರ ಹಿಡಿದ ನನ್ನನ ಮಾರ್ಯ, ಭಾರ ಹಿಡಿದ ನನ್ನನ ಮಾರ್ಯ ಮೀರದು ನೀವು ಶರಣಾಗಿಯವು. ನಾನಂದು ಗೈದ ಶಪಥ, ದರೆಯುಳು ತೋರುವೆ. ನಾನಂದು ಗೈದ ಶಪಥ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆ ಆ ಚಂದ್ರಾರ್ಥಕವಾಗಿ ಉಳಿಯಬೇಕಾದ್ರೆ
ಯುದ್ಧವು ನಡೆಯಲೇಬೇಕು. ಈ ಪಾಂಚಾಲಿಯ ಕಣ್ಣೀರ ಧಾರಿಯು ಬತ್ತಿ ಹೋಗಲೇಬೇಕು. ಧರ್ಮನಂದನ, ಪರಮಾತ್ಮ. ಭೀಮಾರ್ಜುನರು ಧರ್ಮನಂದನ, ಪರಮಾತ್ಮ. ಭೀಮಾರ್ಜುನರು ಬಹಿರಂಗವಾಗಿ ಭ್ರಾತೃ ಎಂಬ ಮಮಕಾರದಿಂದ ಈ ಸಂಧಿಗೆ ಸಮ್ಮತಿಸಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹೊತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡಲಾಗದೆ ತವಕಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಹಿಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಂತಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡುವುದುಂದ. ಹಾಗೆಯೇ ಹಾಗಲಿ ಧರ್ಮನಂದನ. ಅಣ್ಣ, ದಯಮಾಡಿ ನನ್ನ ಪತಿಗಳ ಅಭಿಪ್ರಾಯದಂತೆ ಸಂಧಿಯನ್ನು ಮಾಡಿಕೊಂಡು ಬರದೆ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರಬೇಕೆಂದು ಇದು ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುವನು ಕೃಷ್ಣ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನವೀತೆ ಪಡದಿರು. ವ್ಯಾಕುಲ ಪಡಲಿ ನಿಮ್ಮನೆ ಮರೆ ಬನೆ ಮುರವೈರಿ ನಿಮ್ಮನು ಮರೆ ಬನೆ ಮುರವೈರಿ ನಸು ನಗುತ್ತೀರಿ ಎನ್ನ ಮನಕ್ಕೆ ಶಾಂತಿ ನಸು ನಗುತ್ತೀರಿ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಎಣಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದು ಚಿಂತ ಪಡೆದ ನಿಶ್ಚಿಂತೆಯುಂಟು. ವಿಜಯ ನಿಮಗಿಂದು ಒದಗಿ ಬಂದು ಚಿಂತ ಪಡೆದ ನಿಶ್ಚಿಂತೆಯುಂಟು. ಚಿಂತೆ ಪಡದಿರುಂಡಿ ಮನದಳು ಶಾಂತಿಯ ತಾಳೆ ಸದಯೇ ನಿನ್ನಯ ಮನವೇ ಪಡದಿರುಂಡಿ. ವಧಿಸಿದ ಕೌರವನ ಮೂಲವ ಸಂಹರಿಸಿ ವಧಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ನೆಲೆಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ನೆಲೆಸಿ ನಿನ್ನಯ ಮನದ ಬೇಗೆಯನ್ನು ನಂಬಿಸಿ ನಿನ್ನಯ ಮನದ ಬೇಗೆಯನ್ನು ನಂಬಿಸಿ ಸರ್ಪಲಾಚರಣ ಧರ್ಮವನ್ನು ತಪ್ಪಿಕೊಳ್ಳುವುದು ಹೇಗೆ ಕೈವೆ ಸರ್ಪಲಾಂಛನ ದರ್ಪವ ಮುರಿದು ಕಪಿ ಧ್ವಜವದಿದ್ದು ಹೇಗೆ ಕೈವೆ ಚಿಂತೆ ಪಡದಿರುವಿ ಮನದೊಳು ಚಿಂತೆ ಪಡದಿರುವಿ ಚಿಂತೆ ಪಡದಿರುವಿ. ತಂಗಿ, ನಾನೇನೋ ಆ ದುರ್ಯೋಧನನ್ನು ಸಕಲ ರೀತಿಯಿಂದಲೂ ಕೆರಳಿಸಿ ಯುದ್ಧವನ್ನೇ ಏರ್ಪಡಿಸಿ ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಒಲಿಸಿಕೊಳ್ಳುವ ಭಾರವು ನಿನ್ನದು. ಹಾಗೆ ಆಗಲಿ ಕೃಷ್ಣ.